ನಮಸ್ಕಾರ ಗೆಳೆಯರೇ. ರಾಮಾಯಣ ಎಂದರೆ ನಮಗೆ ನೆನಪಾಗುವುದು ರಾಮ ಮತ್ತು ರಾವಣನ ನಡುವಿನ ಯುದ್ಧ. ಆದರೆ ಆ ಯುದ್ಧದಲ್ಲಿ ರಾವಣಗಿಂತಲೂ ಶಕ್ತಿಶಾಲಿ ಇಂದ್ರನಿಗೆ ನಡುಕು ಹುಟ್ಟಿಸಿದ ಒಬ್ಬ ವೀರನಿದ್ದ. ಸಾಕ್ಷಾತ್ ದೇವತೆಗಳೇ ಇವನ ಎದುರು ಬರಲು ಎದುರುತ್ತಿದ್ದರು. ಅವನೇ ಲಂಕೆಯ ರಾಜಕುಮಾರ, ರಾವಣನ ಹೆಮ್ಮೆಯ ಪುತ್ರ ಮೇಘನಾಥ. ಇವನನ್ನು ಇಂದ್ರಜಿತು ಎಂದು ಯಾಕೆ ಕರೆಯುತ್ತಾರೆ? ಇವನ ಸಾವಿನ ಹಿಂದಿದ್ದ ಆ ರಹಸ್ಯವೇನು? ಇಂದಿನ ವಿಡಿಯೋದಲ್ಲಿ ಈ ಮಹಾಪರಾಕ್ರಮಿಯ ಅಚ್ಚರಿಯ ಕಥೆಗಳನ್ನು ನೋಡೋಣ. ಮೇಘನಾಥ ಹುಟ್ಟಿದಾಗಲೇ ಇಡೀ ಲಂಕೆ ನಡುಗಿತ್ತು. ಈತ ಜನಿಸಿದಾಗ ಧ್ವನಿ ಸಾಮಾನ್ಯ ಮಗುವಂತಿರಲಿಲ್ಲ. ಅದು ಆಕಾಶದಲ್ಲಿ ಗುಡುಗು ಅಬ್ಬರಿಸಿದಂತಿತ್ತು. ಅದಕ್ಕೆ ಇವನಿಗೆ ಮೇಘನಾಥ ಎಂದು ಹೆಸರಿಡಲಾಯಿತು. ರಾವಣ ತಮ್ಮ ಮಗ ಅಜಯನಾಗಿರಲಿ ಎಂದು ಜನನದ ಸಮಯದಲ್ಲಿ ಎಲ್ಲ ನವಗ್ರಹಗಳನ್ನು ತನ್ನ ಇಚ್ಛೆಯಂತೆ ಕಟ್ಟಿಹಾಕಿದ್ದ. ಹೀಗೆ ಗ್ರಹಗತಿಗಳ ಮೇಲೆ ಹಿಡಿತ ಸಾಧಿಸಿ ಹುಟ್ಟಿದ ಏಕೈಕ ವೀರ ಈತ. ಮೇಘನಾಥ ಕೇವಲ ರಾವಣನ ಮಗನಾಗಿ ಉಳಿಯಲಿಲ್ಲ. ಒಮ್ಮೆ ದೇವಲೋಕದ ಮೇಲೆ ದಾಳಿ ಮಾಡಿದಾಗ ಸ್ವಂತ ದೇವತೆಗಳ ರಾಜ ಇಂದ್ರನನ್ನೇ ಸೋಲಿಸಿ ಅವನನ್ನು ಕಟ್ಟಿ ಲಂಕೆಗೆ ಎಳೆದುಕೊಂಡು ಬಂದಿದ್ದ. ಈ ಸಾಹಸ ಕಂಡು ಬ್ರಹ್ಮದೇವನೇ ಆಶ್ಚರ್ಯಚಕಿತನಾಗಿ ಇಂದ್ರನನ್ನು ಗೆದ್ದವನು ಎಂಬ ಅರ್ಥ ಬರುವ ಇಂದ್ರಜಿತು ಎಂಬ ಬಿರುದು ನೀಡಿದನು. ಅಷ್ಟೇ ಅಲ್ಲ, ಇವನು ವಿಶ್ವದ ಏಕೈಕ ಅತಿ ಮಹಾರಥಿ. ಬ್ರಹ್ಮಾಸ್ತ್ರ, ವೈಷ್ಣವಾಸ್ತ್ರ ಮತ್ತು ಪಾಶುಪತಾಸ್ತ್ರ ಈ 3 ದಿವ್ಯಾಸ್ತ್ರಗಳು ಇವನ ವಶದಲ್ಲಿದ್ದವು. ಇಂದ್ರಜಿತು ಕೇವಲ ಬಲಶಾಲಿಯಲ್ಲ, ಇವನು ಅದ್ಭುತ ಮಾಯಾವಿಯೂ ಕೂಡ ಹೌದು. ಯುದ್ಧ ಭೂಮಿಯಲ್ಲಿ ಮೋಡಗಳ ಮರೆಯಲ್ಲಿ ಅಡಗಿ ನಿಂತು ಶತ್ರುಗಳಿಗೆ ಕಾಣಿಸದಂತೆ ಬಾಣ ಬಿಡುತ್ತಿದ್ದ. ಇವನು ಮಾಡುವ ನಿಕುಂಬಿಲ ಯಜ್ಞ ಪೂರ್ಣಗೊಂಡಿದ್ದರೆ ಇವನನ್ನು ಕೊಲ್ಲಲು ಈ ಬ್ರಹ್ಮಾಂಡದಲ್ಲಿ ಯಾರಿಗೂ ಸಾಧ್ಯವಾಗುತ್ತಿರಲಿಲ್ಲ. ಹಾಗಾದರೆ ಇಂಥ ಶಕ್ತಿಶಾಲಿಯ ಅಂತ್ಯ ಹೇಗಾಯಿತು? ಮೇಘನಾಥನಿಗೆ ಒಂದು ಶಾಪವಿತ್ತು. 14 ವರ್ಷಗಳ ಕಾಲ ನಿದ್ರೆ ಮಾಡದ ವ್ಯಕ್ತಿಯಿಂದ ಮಾತ್ರ ಅವನ ಸಾವು ಸಾಧ್ಯವಿತ್ತು. ಶ್ರೀರಾಮನ ತಮ್ಮ ಲಕ್ಷ್ಮಣ ವನವಾಸದ 14 ವರ್ಷ ಹಗಲಿರುಳು ನಿದ್ದೆ ಮಾಡದೆ ತಪಸ್ಸಿಯಂತೆ ಬದುಕುತ್ತಿದ್ದ ವೀರ. ವಿಭೀಷಣನ ಮಾರ್ಗದರ್ಶನದಂತೆ ಲಕ್ಷ್ಮಣನು ಮೇಘನಾಥನ ಯಜ್ಞವನ್ನು ತಡೆದು ಸುದೀರ್ಘ ಯುದ್ಧದ ನಂತರ ಈ ಅಜಯ ವೀರನನ್ನು ಸಂಹರಿಸಿದನು. ಮೇಘನಾಥ ಎಷ್ಟೇ ಶಕ್ತಿಶಾಲಿಯಾಗಿದ್ದರೂ ಅವನು ಧರ್ಮದ ಹಾದಿ ಬಿಟ್ಟು ಅಧರ್ಮದ ಪರವಾಗಿ ನಿಂತಿದ್ದ. ಹಾಗಾಗಿಯೇ ಅಂತಿಮವಾಗಿ ಅವನಿಗೆ ಸಾವು ಅನಿವಾರ್ಯವಾಯಿತು. ಶಕ್ತಿಗಿಂತ ಭಕ್ತಿ ಮತ್ತು ಧರ್ಮ ದೊಡ್ಡದು ಎಂಬುದಕ್ಕೆ ಮೇಘನಾಥನ ಕಥೆಯೇ ಸಾಕ್ಷಿ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಗೆಳೆಯರೊಂದಿಗೆ ಶೇರ್ ಮಾಡಿ. ರಾಮಾಯಣದ ಇನ್ನಾವ ಪಾತ್ರದ ಬಗ್ಗೆ ನಿಮಗೆ ತಿಳಿಯಲು ಬಯಸುತ್ತೀರಿ ಅಂತ ಕಮೆಂಟ್ ಮುಖಾಂತರ ಕಮೆಂಟ್ ಮಾಡಿ. ಜೈ ಹಿಂದ್.